ಅವನೊಬ್ಬ ಒಳ್ಳೆಯ ರಾಜ, ತುಂಬ ಜನಪ್ರಿಯ ಆಗಿದ್ದ, ಜನಾನುರಾಗಿಯೂ ಆಗಿದ್ದ, ಸಾಕಷ್ಟು ಸಹಾಯ ಮಾಡ್ತಿದ್ದ ಎಲ್ರಿಗೂ. ಆದರೂ ರಾಜರಿಗೊಮ್ಮೊಮ್ಮೆ ತಮ್ಮ ಸಾಧನೆ ಬಗ್ಗೆ ಅಹಂಕಾರ ಮೂಡ್ತದೆ, ಮನುಷ್ಯ ಅಲ್ವಾ ಆತ. ರಾಜನ ಕಿವಿ ಸ್ವಲ್ಪ ಹಿತ್ತಾಳೆ ಕಿವಿ ಅಂತ ಗೊತ್ತಾದ ತಕ್ಷಣ ಅವನು ಹೊಗಳಿ ಅಟ್ಟಕ್ಕೇರಿಸಿ ತಮ್ಮ ಕೆಲಸ ಮಾಡ್ಕೊಳ್ಳೋ ಜನರಿಗೆ ಏನೂ ಕೊರತೆ ಇಲ್ಲ. ಈ ರಾಜನ ಆಸ್ಥಾನದಲ್ಲೂ ಹಾಗೆ ಆಯಿತು. ಹೊಗಳಿದ್ರೆ ರಾಜ ಹಿಗ್ಗುತ್ತಾನೆ ಅಂತ ಗೊತ್ತಾದ ತಕ್ಷಣ ಜನ ಅವನನ್ನು ಇಂದ್ರ ಚಂದ್ರ ಅಂತ ಹೊಗಳಿ ಮಾತಾಡಿ ಪದ್ಯ ಬರೆದು ಮೆಚ್ಚೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಈ ರಾಜನು ಅಂಥವುಗಳನ್ನು ಮೆಚ್ಚಿ ಭಾರಿ ಭಾರಿ ಉಡುಗೊರೆಗಳನ್ನು ಕೊಡ್ತಿದ್ದ. ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದಂಥ ಹಿರಿಯ ತುಂಬ ಪ್ರಾಮಾಣಿಕ ಮನುಷ್ಯ, ರಾಜಭಕ್ತ. ಅವನಿಗೆ ಜನರು ಮಾಡೋರು ಬೂಟಾಟಿಕೆ ಗೊತ್ತಾಗ್ತಿತ್ತು. ಆದರೆ ರಾಜರಿಗೆ ಹೆಂಗೆ ಹೇಳೋದು? ಸತ್ಯ ಹೇಳಿದರೆ ರಾಜರಿಗೆ ಕೋಪ ಬರುತ್ತೆ. ಹಾಗೆ ಸುಮ್ಮನಿದ್ದು ಬಿಟ್ಟರೆ ರಾಜ ತನ್ನ ನಿಜವಾದ ಶಕ್ತಿಯನ್ನು ಕಳ್ಕೊಂಡು ಕೇವಲ ಹೊಗಳು ಭಟ್ರ ಕೈಗೊಂಬೆ ಆಗಿಬಿಡ್ತಾನೆ. ಏನು ಮಾಡೋದು ಅಂತ ಚಿಂತೆ ಮಾಡ್ತಿರುವಾಗ ಒಂದು ಸಂದರ್ಭ ಒದಗಿ ಬಂತು. ಆಸ್ಥಾನದ ಒಬ್ಬ ಕವಿ ರಾಜನ ಬಗ್ಗೆ ಸುಂದರವಾದ ಕವಿತೆ ಬರೆದಿದ್ದ. ಎಂದಿನಂತೆ ಆ ಕವಿತೆ ತುಂಬ ರಾಜನ ಹೊಗಳಿಕೆಯೇ ತುಂಬಿತ್ತು. ಈ ಬಾರಿ ಆತ ತುಂಬ ಉತ್ಸಾಹದಿಂದ ಏನು ಹೇಳಿದ, ನಮ್ಮ ರಾಜರು ದೇವರಿಗಿಂತ ದೊಡ್ಡವರು ಅಂತ ಬರೆದಿದ್ದ. ಅದನ್ನು ಓದಿದಾಗ ಹೊಗಳು ಭಟ್ಟು ಸಭೆ ಕರೀತಾರಲ್ಲ, ಅವಶ್ಯಕತೆಗಿಂತ ಜಾಸ್ತಿ ಚಪ್ಪಾಳೆ ತಟ್ಟಿ ಮೆಚ್ಚುಗೆ ತೋರಿಸಿದ್ರು. ಕೆಲವರು ಯಾಕೋ ಮುಖ ಹುಳಿ ಮಾಡಿಕೊಂಡ್ರು. ತುಂಬ ಯಾಕೋ ಜಾಸ್ತಿ ಆಯ್ತಿದ್ದು ಹೊಗಳಿಕೆ. ಏನು ದೇವರು ಹೊಗಳ್ಬೋದಪ್ಪ, ದೇವರಿಗಿಂತ ದೊಡ್ಡವನು ಅಂದರೆ ಅಷ್ಟು ಯಾಕೋ ಸರಿ ಅನ್ನಿಸ್ತಿಲ್ಲ ಕೆಲವರಿಗೆ. ರಾಜನಿಗೂ ಅವ್ರ ಮುಖಚರ್ಯೆಯಿಂದ ಅಸಮಾಧಾನ ಆದದ್ದು ಗೊತ್ತಾಯಿತು. ಅವರನ್ನು ಒಪ್ಸೋ ಸಲುವಾಗಿ ಆತ ಏನು ಮಾಡಿದ, ಪ್ರಧಾನಮಂತ್ರಿ ಕಡೆ ತಿರ್ಕೊಂಡ. ಮಾತ್ರೆ ಈ ಮಹಾನ್ ಕವಿ ಬರೆದಿದ್ದಾನಲ್ಲ ಕವಿತೆ, ಅದರಲ್ಲಿ ಬರೆದ ಹಾಗೆ ನಾನೇ ದೇವರಿಗಿಂತ ದೊಡ್ಡವನೋ ಅಥವಾ ದೇವರೇ ನನಗಿಂತ ದೊಡ್ಡವನೋ ಅಂತ ಕೇಳಿದ. ಆ ಸಭಾಸದರಲ್ಲಿ ಕೆಲವು ಪ್ರಾಮಾಣಿಕ ಸಭಾಸದರು ಇದ್ರಲ್ಲ, ಅವ್ರು ಸಂತೋಷ ಆಯಿತು. ಯಾಕಂದರೆ ಈ ಪ್ರಧಾನಮಂತ್ರಿಗಳು ಎಂದೂ ಸುಳ್ಳು ಹೇಳೋರಲ್ಲ, ಅಪ್ರಾಮಾಣಿಕ ಸಲಹೆ ಕೊಡೋರಲ್ಲ. ಪ್ರಧಾನಮಂತ್ರಿ ಎದ್ದು ನಿಂತು ಗಂಭೀರ ಧ್ವನಿಯಲ್ಲಿ ಹೇಳಿದ, ಮಹಾರಾಜ, ಈ ಮಹಾನ್ ಕವಿಗಳು ಬರೆದು ತುಂಬ ಸರಿಯಾಗಿದೆ, ಅದು ಸತ್ಯವೂ ಹೌದು. ತಾವು ನಿಜವಾಗಿಯೂ ಭಗವಂತನಿಗಿಂತ ದೊಡ್ಡವರು, ಬಲಶಾಲಿಗಳು ಅಂದರು. ಎಲ್ಲರಿಗೂ ಆಶ್ಚರ್ಯ ಆಯಿತು. ಅಯ್ಯೋ, ಪ್ರಧಾನಮಂತ್ರಿಗಳು ಉಳಿದವರು ಹಾದಿಯನ್ನು ಹಿಡಿದ್ರಲ್ಲ ಅಂತ ದುಃಖ ಆಯಿತು. ಒಬ್ಬ ತಡಿಲಾರದೆ ಕೇಳೇಬಿಟ್ಟ, ಸ್ವಾಮಿ, ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ, ನಮಗೆ ತುಂಬ ಪ್ರಾಮಾಣಿಕ ಅಭಿಪ್ರಾಯ ಕೊಡೋರು ನೀವು. ನಮ್ಮ ರಾಜರು ದೇವರಿಗಿಂತ ದೊಡ್ಡವರು ಅಂತ ನೀವು ನಿಜವಾಗ್ಲೂ ನಂಬ್ತೀರಾ? ಪ್ರಾಮಾಣಿಕವಾಗಿ ಹೇಳಿ. ಆ ಪ್ರಧಾನಮಂತ್ರಿ ಹೇಳಿದ, ಹೌದು, ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೇನೆ, ಒಂದು ವಿಷಯದಲ್ಲಿ ನಮ್ಮ ರಾಜರು ದೇವರಿಗಿಂತ ದೊಡ್ಡವರು. ಹೇಗೆ ಅಂತ ಹೇಳಿದ, ನಮ್ಮ ರಾಜರಿಗೆ ಯಾರ ಮೇಲಾದರೂ ಸಿಟ್ಟು ಬಂದರೆ ಅವರನ್ನು ಗಡಿ ಪಾರು ಮಾಡಿಬಿಡ್ತಾರೆ, ನನ್ನ ದೇಶದಿಂದ ಹೊರಗೆ ಹೋಗು ಅಂತ ಕಳಿಸ್ಬಿಡ್ತಾರೆ. ಆದರೆ ದೇವರಿಗೆ ಇದು ಸಾಧ್ಯ ಇದೆಯಾ? ಇಡೀ ಪ್ರಪಂಚ ಅಂದೇ ಅವನದಾಗಿರುವಾಗ ಆತ ಗಡೀಪಾರ ಶಿಕ್ಷೆ ಕೊಡೋಕ್ಕಾಗೋಲ್ಲ ಅವನ ಕಡೆಯಿಂದ. ಯಾಕಂದರೆ ಅವನ ಗಡಿಯಿಂದ ಹೊರಗೆ ಹೋಗೋದಾದರೂ ಎಲ್ಲಿ ನಾವು? ಇಡೀ ಪ್ರಪಂಚವೇ ಅವನ ಗಡಿ. ಆದ್ದರಿಂದ ಗಡೀಪಾರು ಮಾಡೋ ಶಕ್ತಿ ಭಗವಂತನಿಗಿಲ್ಲ. ಅದು ನಮ್ಮ ರಾಜರಿಗಿದೆ. ಅವು ಸಣ್ಣ ಗಡಿ, ಇಷ್ಟೇ ರಾಜ್ಯ ಹಾಕ್ಬೋದು. ನಮ್ಮ ರಾಜ್ಯರ ಸಾಮ್ರಾಜ್ಯಕ್ಕೆ ಮಿತಿ ಇರೋದರಿಂದ ಅವ್ರು ಗಡೀಪಾರ ಶಿಕ್ಷೆ ಕೊಡಬಲ್ಲರು. ಈ ವಿಷಯದಲ್ಲಿ ರಾಜರಿಗಿರೋ ಶಕ್ತಿ ದೇವರಿಗಿಲ್ಲ ಅಂದ. ರಾಜನ ಮುಖ ಸಣ್ಣದಾಯಿತು. ತನ್ನ ಮಿತಿ ಅರ್ಥ ಆಯಿತು ಅವನಿಗೆ. ಅಹಂಕಾರಕ್ಕೆ ಪೆಟ್ಟಾಯಿತು ಅಲ್ವಾ? ನಂದಿರೋದು ಇಷ್ಟು ರಾಜ್ಯ, ಅವ್ರಿಗೆ ಹಾಕ್ಬೋದು. ಭಗವಂತ ಇಡೀ ಪ್ರಪಂಚನೇ ಒಂದಲ್ವಾ? ಮನಸ್ಸು ಮೃದು ಆಯಿತು. ಮುಂದೆ ವಿನಯವಂತ ಆದ ಅಂತ ಹೇಳ್ತಾರೆ. ಅಹಂಕಾರದಲ್ಲಿ ಮನಸ್ಸು ಸೆಟದ್ ನಿಂತಾಗ ಅದನ್ನು ಕೆಳಗಿಳಿಸೋದಕ್ಕೆ, ಮನುಷ್ಯನನ್ನು ವಿನಯಶೀಲನನ್ನಾಗಿ ಮಾಡೋದಕ್ಕೆ, ಹಾಗೆ ನೋವಾಗದಂತೆ ಗುರಿ ತಪ್ಪದಂತೆ ತಿಳಿಸಿ ಹೇಳೋ ಕಲೆ ಇದೆಯಲ್ಲ, ಅದ್ಭುತ ಕಲೆ ಇದು. ನೋಡಿ ಹೇಗಿದೆ, ಹೇಳೋದನ್ನು ತಪ್ಪಲಿಲ್ಲ, ಕರೆಕ್ಟಾಗಿ ಹೇಳಿದರು. ಹೇಳೋ ರೀತಿ ಹೇಗಿತ್ತು ಅಂದರೆ ಮನಸ್ಸಿಗೆ ನೋವಾಗದ ಹಾಗೆ, ಆದರೆ ಗುರಿ ತಪ್ಪದ ಹಾಗೆ ಹೇಳುವಂಥ ಕಲೆ. ಎಲ್ಲ ಹಿರಿಯರಿಗೂ ಅದು ಸಿದ್ಧಿಸಿದರೆ ಮಕ್ಕಳು ಅವ್ರು ಹೇಳಿದಂಗೆ ಕೇಳ್ತಾರೆ.